When we believe in His word, we will be healed. ನಾವು ಆತನ ವಾಕ್ಯವನ್ನು ನಂಬುವಾಗ ನಾವು ಗುಣವಾಗುತ್ತೇವೆ. Today His word will come upon you to heal you. ಈ ದಿನ ಆತನ ಮಾತು ನಿಮ್ಮನ್ನು ಗುಣಪಡಿಸುವುದಕ್ಕಾಗಿ ನಿಮ್ಮ ಮೇಲೆ ಇಳಿದು ಬರಲಿದೆ. Dear brothers and sisters, today we have a wonderful verse from Psalm 107:20. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಕ್ಕಾಗಿ ನಮಗೆ ಕೀರ್ತನೆಗಳು 107:20 ವಚನದಿಂದ ಒಂದು ಸುಂದರವಾದ ವಾಗ್ದಾನ ವಚನವಿದೆ. God sent out His word and healed them, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. snatching them from the door of death. ಸಮಾಧಿಗೆ ಸೇರದಂತೆ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟದ್ದನ್ನು ಇಲ್ಲಿ ನೋಡುತ್ತೇವೆ. In the beginning, when God created the world, He said, "Let there be light." ಆದಿಯಲ್ಲಿ ದೇವರು ತನ್ನ ಸೃಷ್ಟಿಯ ಕಾರ್ಯದಲ್ಲಿ ಹೇಳಿದನು, ಬೆಳಕಾಗಲಿ ಎಂದು. He created human beings, He created animals, He created everything which is in this world. ಈ ಲೋಕದಲ್ಲಿ ಕಾಣುವ ಮನುಷ್ಯರನ್ನು, ಪ್ರಾಣಿಗಳನ್ನು, ಹೀಗೆ ಎಲ್ಲವನ್ನೂ ಕೂಡ ದೇವರೇ ಸೃಷ್ಟಿಸಿದನು. His word has so much power. ಆತನ ಮಾತಿನಲ್ಲಿ ಬಹಳ ಶಕ್ತಿ ಇದೆ. In John 1:1, the Bible says, ಯೋಹಾನ 1:1 ಸತ್ಯವೇದ ಹೇಳುತ್ತದೆ, "The word was God." ಆ ವಾಕ್ಯವೇ ದೇವರಾಗಿತ್ತು ಎಂದು. When we believe in His word, we will be healed. ನಾವು ಆತನ ವಾಕ್ಯವನ್ನು ನಂಬುವಾಗ ನಾವು ಗುಣವಾಗುತ್ತೇವೆ. When Jesus was walking by, a centurion came to Him and said like this. ಯೇಸು ತನ್ನ ದಾರಿಯಾಗಿ ನಡೆದುಕೊಂಡು ಹೋಗುತ್ತಿರುವಾಗ ಒಬ್ಬ ಶತಾಧಿಪತಿಯು ಬಂದು ಹೀಗೆ ಹೇಳಿದನು, "My servant is sick. Will you please heal him?" ನನ್ನ ಆಳು ಅಸ್ವಸ್ಥನಾಗಿದ್ದಾನೆ, ನೀನು ಅವನನ್ನು ಗುಣಪಡಿಸುವಿಯೋ? Jesus said, "Let me come to your home." ಅದಕ್ಕೆ ಯೇಸು, ನಾನು ನಿನ್ನ ಮನೆಗೆ ಬರುತ್ತೇನೆ ಅಂದನು. But then the centurion, he said, "I'm not worthy to come to you, Lord." ಆದರೆ ಶತಾಧಿಪತಿಯು ಉತ್ತರಿಸಿದ್ದು, ಸ್ವಾಮಿ, ನೀನು ಮನೆಗೆ ಬರುವಷ್ಟು ನಾನು ಯೋಗ್ಯನಲ್ಲ ಎಂದು. "Just say a word. ನೀನು ಒಂದು ಮಾತು ಹೇಳಿದರೆ ಸಾಕು, Then my servant will be healed." ಆಗ ನನ್ನ ಆಳು ಗುಣವಾಗುವನು. The Lord's word has so much power. ದೇವರ ಮಾತಿನಲ್ಲಿ ಬಹಳ ಬಲವಿದೆ. When Jesus said, "At this hour your servant will be healed," ಈ ಗಳಿಗೆಯಲ್ಲಿ ನಿನ್ನ ಆಳಿಗೆ ಸ್ವಸ್ಥವಾಗುವುದು ಎಂಬುದಾಗಿ ಯೇಸು ಹೇಳಿದ ಗಳಿಗೆಯಲ್ಲಿ, at that very moment his servant was healed. ಆ ಗಳಿಗೆಯಲ್ಲಿಯೇ ಅವನ ಆಳು ಸ್ವಸ್ಥನಾದನು. Man shall not live by bread alone, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, but on every word that comes from the mouth of the Lord. ಆದರೆ ದೇವರ ಬಾಯಿಂದ ಹೊರಡುವಂತಹ ಪ್ರತಿ ಮಾತಿನಿಂದ ಬದುಕುತ್ತಾನೆ. When there was a storm, Jesus just said a word. ಬಿರುಗಾಳಿ ಬೀಸುತ್ತಿರುವಂತಹ ಸಮಯದಲ್ಲಿ ಯೇಸು ಒಂದು ಮಾತು ಹೇಳಿದನು, "Peace, be still." ಶಾಂತವಾಗಿರು, ಮೊರೆಯಬೇಡ ಎಂದು. When Lazarus died, the Lord said, "Lazarus, come forth." ಲಾಜರನು ಸತ್ತಾಗ, ಲಾಜರನೇ ಎದ್ದು ಹೊರಗೆ ಬಾ ಎಂಬುದಾಗಿ ಹೇಳಿದನು. The dead man came alive. ಸತ್ತವನು ಜೀವದಿಂದೆದ್ದು ಬಂದನು. His word has so much power. ಆತನ ಮಾತಿನಲ್ಲಿ ಬಹಳ ಬಲವಿದೆ. Even today His word will come upon you to heal you. ಈ ದಿನ ಆತನ ಮಾತು ನಿಮ್ಮನ್ನು ಗುಣಪಡಿಸುವುದಕ್ಕಾಗಿ ನಿಮ್ಮ ಮೇಲೆ ಇಳಿದು ಬರಲಿದೆ. May God empower you today through His word. ದೇವರ ವಾಕ್ಯವು ಇಂದು ನಿಮ್ಮನ್ನು ಬಲಪಡಿಸಲಿ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, let your word come upon your children. ನಿನ್ನ ಮಕ್ಕಳ ಮೇಲೆ ನಿನ್ನ ವಾಕ್ಯವು ಇಳಿದು ಬರಲಿ. You are the very word. ನೀನೇ ಆ ವಾಕ್ಯವಾಗಿದ್ದಿ. You came into this world in a form of a flesh. ನೀನು ನರಾವತಾರ ಬೆತ್ತಿ ಈ ಲೋಕಕ್ಕೆ ಬಂದೆ. The word became flesh. ವಾಕ್ಯವೆಂಬವನು ನರಾವತಾರವೆತ್ತಿದನು. And the word was God. ಆ ವಾಕ್ಯವು ದೇವರಾಗಿತ್ತು. Lord, you came into this world to give your children life. ದೇವರೇ, ನೀನು ಈ ಲೋಕಕ್ಕೆ ನಿನ್ನ ಮಕ್ಕಳಿಗೆ ಜೀವವಿರಬೇಕೆಂದು ಬಂದೆ. Healing. ಸ್ವಸ್ಥತೆ ಇರಬೇಕೆಂದು, Miracle. ಅದ್ಭುತಕ್ಕಾಗಿ. Lord, let it
happen to your children today. ಕರ್ತನೆ, ಇವೆಲ್ಲವೂ ನಿನ್ನ ಮಕ್ಕಳ ಜೀವಿತದಲ್ಲಿ ಇಂದು ನಡೆಯಲಿ. Those who are sick in their bodies, ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ, let them be resurrected today. ಇಂದು ಅವರು ಪುನರುತ್ಥಾನವಾಗಲಿ. Send your word to them, Lord. ನಿನ್ನ ವಾಕ್ಯವನ್ನು ಅವರಿಗಾಗಿ ಕಳುಹಿಸು. My daughter, my son, you be healed. ನನ್ನ ಮಗನೇ, ನನ್ನ ಮಗಳೇ, ಗುಣವಾಗು ಎಂದು. Immediately let your children be healed. ಕೂಡಲೇ ನಿನ್ನ ಮಕ್ಕಳು ಗುಣಮುಖರಾಗಲಿ. Let pains leave. ನೋವು ಅವರನ್ನು ಬಿಟ್ಟು ಹೋಗಲಿ. Let every weakness leave. ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ. Let every nerve be healed. ಪ್ರತಿಯೊಂದು ನರಗಳು ಗುಣವಾಗಲಿ ದೇವರೇ. Let every blood deficiency be healed. ರಕ್ತದಲ್ಲಿರುವ ಎಲ್ಲ ಕೊರತೆಗಳು ಗುಣವಾಗಲಿ. Let every cancer be healed. ಎಲ್ಲ ಕ್ಯಾನ್ಸರ್ಗಳು ಗುಣವಾಗಲಿ. Let life come into your people, Lord. ನಿನ್ನ ಜನರ ಮೇಲೆ ಜೀವವು ಇಳಿದು ಬರಲಿ. Be healed in Jesus' name. ಯೇಸುವಿನ ನಾಮದಲ್ಲಿ ಗುಣವಾಗಲಿ. Father, touch them, Lord. ತಂದೆಯೇ, ಅವರನ್ನು ಮುಟ್ಟು. Thank you, Lord, ಸ್ತೋತ್ರ ದೇವರೇ, for bringing back everything into their lives. ಅವರ ಜೀವಿತದಲ್ಲಿ ಎಲ್ಲವನ್ನು ಮರಳಿ ಕೊಡುವುದಕ್ಕಾಗಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Dear friends, please support our YouTube channels. ಪ್ರಿಯ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಬೆಂಬಲಿಸಿರಿ. In our channels we give so many sermons. ನಾವು ಯೂಟ್ಯೂಬ್ ಚಾನೆಲ್ನ ಮೂಲಕ ಅನೇಕ ಸಂದೇಶಗಳನ್ನು ನೀಡುತ್ತೇವೆ. Please like and subscribe it. ಆ ಸಂದೇಶಗಳನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. May God build your life. ದೇವರು ನಿಮ್ಮ ಜೀವಿತವನ್ನು ಕಟ್ಟಲಿ. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Are you tired of hearing no vacancy, application rejected, position filled, better luck next time? Need God's help for your job? Waiting for a job breakthrough? Praying for a better job? Dreaming of a better future? Don't lose hope. When every door seems closed, God can open the one no one can shut. Don't let rejection define your future. This Independence Day, join the Jesus Calls brand new online prayer festival on the 15th August, 11 a.m. onwards, live on Jesus Calls, YouTube, Facebook and Instagram channels. Special prayer by Dr. Paul Dinakaran and Samuel Dinakaran. Worship by Stella Ramola and Daniel Davidson. Your breakthrough could begin with one prayer. Share your prayer requests and receive prayers live online. One prayer can change your future.